ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಯಾವುದಾದ್ರೂ ಒಂದು ವೀಡಿಯೋನ ಸೇವ್ ಮಾಡ್ಕೊಂಡಿರ್ತೀರಲ್ವ, ಆ ಒಂದು ವೀಡಿಯೋ ಎಲ್ಲಿರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೀವು ವೀಡಿಯೋಸನ್ನು ನೋಡುವಾಗ ನಿಮಗೆ ಯಾವುದಾದ್ರೂ ವೀಡಿಯೋಸ್ ಇಷ್ಟ ಆಗಿರುತ್ತೆ, ಅದು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಆ ಒಂದು ವೀಡಿಯೋನ ಸೇವ್ ಮಾಡ್ಕೊಂಡಿರ್ತೀರ ನಿಮಗೆ ಬೇಕು ಅಂತ ಹೇಳಿ. ಅದು ನೆಕ್ಸ್ಟ್ ಟೈಮ್ ನೀವು ಅದು ಬೇಕು ಅಂತ ಹೇಳಿದಾಗ ಅದು ನಿಮಗೆ ಸಿಗೋಲ್ಲ, ಎಲ್ಲ ಕಡೆ ಹುಡ್ಕೊಳ್ತೀರ, ಆವಾಗ ಸಿಗೋಲ್ಲ. ಅದು ಎಲ್ಲಿದೆ ಅಂತ ಈಗ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ನೋಡ್ತಾ ಇರೋದು ಮಂಗು ಯೂಟ್ಯೂಬ್ ಚಾನಲ್. ಈ ಒಂದು ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಬೆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋಸನ್ನು ನೆಕ್ಸ್ಟ್ ಟೈಮ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಈ ಒಂದು ವಿಡಿಯೋದ ಮೇಲೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂತಿದ್ರು ಕೂಡ ಕಾಮೆಂಟ್ ಮಾಡಿ. ಈಗ ನೀವು ಸೇವ್ ಮಾಡ್ಕೊಂಡಿರುವಂಥ ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ಎಲ್ಲಿ ಇರುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲು ನೀವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಲೋಗೋ ಮೇಲ್ಗಡೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು 3 ಲೈನ್ಸ್ ಕಾಣಿಸ್ತಾ ಇದ್ವಾ, ರೈಟ್ ಸೈಡಲ್ಲಿ 3 ಲೈನ್ಸ್ ಕಾಣಿಸ್ತಾ ಇದೆ. 3 ಲೈನ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ. 3 ಲೈನ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಹೌ ಯು ಯೂಸ್ ಇನ್ಸ್ಟಾಗ್ರಾಮ್ ಅಂತ ಇದೆಯಲ್ವಾ, ಅಲ್ಲಿ ಕೆಳಗಡೆ ಸೇವ್ಡ್ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನೀವು ಸೇವ್ ಮಾಡಿರುವಂಥ ಆಲ್ ಫೋಟೋಸ್ ಹಾಗೆ ಇಲ್ಲಿ ಆಡಿಯೋ ಅಂತ ಕಾಣಿಸ್ತಾ ಇದೆ ಅಲ್ವಾ, ನಿಮಗೆ ಇಲ್ಲಿ ಬಂದುಬಿಡುತ್ತೆ. ನೀವು ಸೇವ್ ಮಾಡಿರುವಂಥ ಆಡಿಯೋಸು, ವೀಡಿಯೋಸು, ಫೋಟೋಸು ಎಲ್ಲ ಕೂಡ ಬಂದುಬಿಡುತ್ತೆ ಫ್ರೆಂಡ್ಸ್. ಇಲ್ಲಿ ಆಲ್ ಫೋಟೋಸ್ ಅಂತ ಇದೆಯಲ್ವ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರಲ್ಲ, ವೀಡಿಯೋಸ್, ಫೋಟೋಸ್ ಎಲ್ಲ ಕೂಡ ಇದೆಲ್ಲ ಇರುತ್ತೆ. ಇವೆಲ್ಲ ಕೂಡ ನಾನು ಸೇವ್ ಮಾಡಿರೋಂಥ ವೀಡಿಯೋಸ್ಗಳು. ಹಾಗೆ ಇಲ್ಲಿ ಈ ಕಡೆ ವೀಡಿಯೋ ಚಿತ್ರ ಸಿಂಬಲ್ಸ್ ಕಾಣಿಸ್ತಾ ಇದೆಯಲ್ವ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ವೀಡಿಯೋ ಸಿಂಬಲ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಈಗ ಲೋಡಾಗಿ ಬಂದಿದೆ. ಇಲ್ಲಿ ನಾನು ಸೇವ್ ಮಾಡಿರೋಂಥ ವೀಡಿಯೋಸ್ ಎಲ್ಲ ಕೂಡ ಕಾಣಿಸುತ್ತೆ ಫ್ರೆಂಡ್ಸ್. ನನಗೆ ಬೇಕಾಗಿರುವಂಥ ವೀಡಿಯೋಸನ್ನು ಸೇವ್ ಮಾಡ್ಕೊಂಡಿದ್ದೆ, ಇದು ಇಲ್ಲೇ ಇದೆ. ನಂತರ ಬ್ಯಾಕ್ ಹೋಗಿ ಇಲ್ಲಿ ಆಡಿಯೋ ಅಂತ ಕಾಣಿಸ್ತಾ ಇದೆಯಲ್ವ ರೈಟ್ ಸೈಡಲ್ಲಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಸೇವ್ ಮಾಡಿಕೊಂಡಿರುವಂಥ ಆಡಿಯೋಸ್ ಎಲ್ಲ ಕೂಡ ಇರುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ದ್ವಾಪರ ಹಾಗೆ ಎಲ್ಲ ಕೂಡ ಇದೆ. ಇಲ್ಲಿ ನಾನು ಸೇವ್ ಮಾಡಿರುವಂಥ ಆಡಿಯೋಸ್ ಇದೆ. ಈ ರೀತಿಯಾಗಿ ನೀವು ಸೇವ್ ಮಾಡ್ಕೊಂಡಿರುವಂಥ ಆಡಿಯೋಸನ್ನು ಈಸಿಯಾಗಿ ನೀವು ಪಡ್ಕೊಳ್ಬೋದು ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ವೀಡಿಯೋಸ್, ಫೋಟೋಸ್, ಆಡಿಯೋಸ್ ನೀವು ಇನ್ಸ್ಟಾಗ್ರಾಮಲ್ಲಿ ಸೇವ್ ಮಾಡ್ಕೊಂಡಿರೋದು ಎಲ್ಲಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋ ಎಲ್ಲರೂ ಕೂಡ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಕೂಡ ಬಾಯ್.